हुबली धारवाड़ कौमी इत्तेहाद का मरकज़ माना जाता है। यहाँ हिंदू मुसलमान तमाम लोग मिलजुल कर रहते हैं। हुबली की एक रिवायत रही है कि रमज़ान के ईद के दिन जो है, ईद की नमाज़ पढ़ने के बाद ईदगाह से लोग मूर्स और मठ आते हैं। मूर्स और मठ में तमाम मज़हब के लोग मिलकर एक कौमी इत्तेहाद का पैगाम देते हैं। मूर्स और मठ के स्वामी जी इस वक्त हमारे साथ मौजूद हैं बात करने के लिए। स्वामी जी, आपका इस्तकबाल है। क्या कहना चाहेंगे? आज ईद के दिन एक ट्रेडिशन रहा है कि ईदगाह मैदान से लोग आते हैं यहाँ ईद की नमाज़ के बाद आपको मिलने के लिए। ಈದ್ಗಾ ಮೈದಾನದಿಂದ ಪ್ರಾರ್ಥನೆ ಮುಗಿಸಿ ಮೂರ್ಸಾರ ಮಠಕ್ಕೆ ಬಂದು ಹೋಗುವಂಥ ಒಂದು ಪರಂಪರೆ ಈಗಾಗಲೇ 40 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ಇಡೀ ನಮ್ಮ ದೇಶದ ಒಂದು ಭಾವೈಕ್ಯತೆಗೆ ಬಹುದೊಡ್ಡದಾದಂಥ ಒಂದು ಸಂದೇಶ. ನಾವು ಅವರನ್ನು ತುಂಬ ಆತ್ಮೀಯವರಾಗಿ ಸ್ವಾಗತಿಸ್ತೀವಿ. ಹಾಗೆಯೇ ಅವರಿಗೆ ಮಾಲಾರ್ಪಣೆ ಮಾಡಿ ಹಣ್ಣು ಹಂಪಲನ್ನು ಕೊಟ್ಟು ಅವರನ್ನು ಗೌರವಿಸ್ತೀವಿ. ಇದು ತುಂಬ ಆತ್ಮೀಯವಾಗಿ ನಡೀತದೆ. ಇದು ಹಾಗೆ ಸುಮ್ಮನೆ ತೋರಿಕೆದು ಶೋ ಮಾಡೋ ಸಲುವಾಗಿ ಮಾಡೋದಲ್ಲ. ಇದು ಹೃದಯದಿಂದ ನಮ್ಮ ಮನಸ್ಸು ಭಾವನೆಯಿಂದ ತುಂಬಿ ನಾವು ಈ ಗೌರವವನ್ನು ಮಾಡ್ತೇವೆ. ಅವರು ಕೂಡ ತುಂಬ ಹೃದಯದಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ಯಾವಾಗಲೂ ಕೂಡ ಯಾವುದೇ ಒಂದು ಭಾವೈಕ್ಯತೆ ಅನ್ನೋದು ಇದೆಯಲ್ಲ, ಇದು ಸುಮ್ಮನೆ ಹಾಗೆ ಮಾಡಿದರೆ ಉಪಯೋಗ ಆಗೋದಿಲ್ಲ. ಇದು ಹೃದಯ ತುಂಬಿ ಮಾಡಿದಾಗ ಮಾತ್ರ ಇದು ಫಲವನ್ನು ಕೊಡ್ತದೆ. ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇದು ಒಳ್ಳೆಯ ಫಲವನ್ನು ಕೊಟ್ಟಿದ್ದಿದೆ, ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಈ ಸಂದರ್ಭವನ್ನು ನಾವು ಪ್ರತಿ ವರ್ಷವೂ ತುಂಬ ಆತುರದಿಂದ ನಾವು ಎದುರು ನೋಡ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ. ಇವತ್ತು ಎಲ್ಲ ಲೀಡರ್ಸು ಬಂದು ಹೋದರು. ಅವರು ಕೂಡ ಎಲ್ಲ ಯುವ ಧುರೀಣರು ಕೂಡ ಎಲ್ಲರೂ ಬಂದು ಈಗ ಹೋದರು. ಇದೆಲ್ಲ ನೋಡಿದಾಗ ನಮಗೆ ಭಾಳ ಖುಷಿ ಆಗ್ತದೆ. ಇವರೆಲ್ಲರ ಬಗ್ಗೆಯೂ ಕೂಡ ನಮಗೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ಏನು ಅಂತಂದರೆ ಇವರೆಲ್ಲರೂ ನಮ್ಮ ದೇಶದ ನಿಜವಾದಂಥ ಒಬ್ಬ ನಾಗರಿಕರು. ಇವರೆಲ್ಲನ ನಾವು ಕೂಡ ಇದನ್ನು ತುಂಬ ಹೃದಯದಿಂದ ಈ ಒಂದು ಅವರ ಭಾವನೆಗಳನ್ನು ಸ್ವಾಗತಿಸ್ತೀವಿ. ಇದೇ ರೀತಿ ಇದು ಇಡೀ ದೇಶಕ್ಕೆ ಮಾದರಿಯಾಗಿ ಎಲ್ಲ ಕಡೆಗೂ ಕೂಡ ಈ ಸಂದೇಶ ಹೋಗಬೇಕು ಅಂತಕೊಂಡು ಹೇಳಿ ನಮ್ಮದು ಆಶಯ ಆಗಿದೆ. ಸ್ವಾಮೀಜಿ, ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಯೂನಿಟಿ ಇರ್ತಿತ್ತು, ಕಮ್ಯುನಲ್ ಹಾರ್ಮೋನಿ ಇರ್ತಿತ್ತು. ಆದರೆ ಕೆಲವು ದಿವಸದಿಂದ ಒಂದು ಕಮ್ಯುನಲ್ ಹಾರ್ಮೋನಿಗೆ ಧಕ್ಕೆ ಆಗಿದೆ. ಏನು ಹೇಳಕ್ಕೆ ಬಯಸ್ತೀರಿ? ಸ್ಟೇಟ್ಮೆಂಟ್ ಬರ್ತಾವೆ ಹಿಂದೂ ಮುಸ್ಲಿಂ. ಇದು ಯಾವ ಕಾರಣಕ್ಕೂ ಕೂಡ ಆಗಬಾರ್ದು, ಇದು ಆಗಲೇಬಾರ್ದು. ಯಾಕೆಂದರೆ ಹಿಂದೂ ಮತ್ತು ಮುಸ್ಲಿಂ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಕೂಡಿ ಬಂದವರು, ಕೂಡಿ ಬಾಳಿದವರು, ಅಣ್ಣ ತಮ್ಮಂದಿರ ಹಾಗೆ ನಾವಿಲ್ಲಿ ಬಾಳಿ ಬದುಕಿದವರು. ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಏನು ಇದ್ದಾರೆ ಅವರೆಲ್ಲ ನಾವು ನೋಡಿದಾಗ ಅವರೆಲ್ಲ ಸಂಬೋಧನೆ ಹಿಂಗೆ ಮಾಡ್ತಾರೆ. ನಮ್ಮ ಮಾಮ ಅಂಥೇಳಿ ಮುಸಲ್ಮಾನರಿಗೆ ಎಷ್ಟೋ ಜನ ಹಿಂದೂಗಳು ಕರೀತಾರೆ, ಮತ್ತು ಎಷ್ಟೋ ಜನ ಹಿಂದೂಗಳು ಮುಸಲ್ಮಾನರಿಗೆ ನಮ್ಮ ಕಾಕ ಅಂತ ಕರೀತಾರೆ. ಅಂದರೆ ಮಾಮ ಕಾಕ ಅಂತ ಏನು ಸಂಬೋಧನೆ ಮಾಡೋದಿದೆಯಲ್ಲ, ಇದು ಸಾವಿರಾರು ವರ್ಷಗಳಿಂದ ಸಹಬಾಳ್ವೆ. ಇವರೆಲ್ಲರೂ ಅಷ್ಟು ಚೆನ್ನಾಗಿ ಆತ್ಮೀಯರಾಗಿ ಬಾಳಿ ಬದುಕಿದವರು ಇವರೆಲ್ಲನ. ಇವತ್ತು ಎಲ್ಲೋ ಕೆಲವರು ಮಾತ್ರ ಇದನ್ನು ಈ ಭಾವನೆಗೆ ಧಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಏನಿದೆ, ಕೆಲವು ಸಾರಿ ಹಿಂದೂಗಳು ಮಾಡಿರ್ತಾರೆ, ಕೆಲವು ಸಾರಿ ಮುಸ್ಲಿಮರು ಕೂಡ ಮಾಡಿರ್ತಾರೆ. ಆ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಆದರೆ ಆ ಕಡಿಮೆ ಪರ್ಸೆಂಟೇಜು ಕೂಡ ಆಗಬಾರ್ದು. ನಾವು ಮೊದಲೇ ಹೇಗೆ ಭಾಳಷ್ಟು ಚೆನ್ನಾಗಿ ಆತ್ಮೀಯವಾಗಿ 100ಕ್ಕೆ 100 ನಡ್ಕೊಂಡು ಬಂದಿದ್ದೆವು, ಅದೇ ಒಂದು ಪರಂಪರೆ ಇನ್ನಾದರೂ ಕೂಡ ಮುಂದುವರಿಬೇಕು.
ಈ ದೇಶದಲ್ಲಿ ಯಾವಾಗಲೂ ಭಾವೈಕ್ಯತೆ ಇರಬೇಕು, ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಸ್ವಾಮೀಜಿ, ಬಸವೇಶ್ವರರು ಏನು ಮೆಸೇಜ್ ಕೊಡ್ತಾರೆ ಅದು ಮೆಸೇಜ್ ಪೈಗಂಬರ್ ಇಸ್ಲಾಂ ಅವ್ರದ್ದು ಮೆಸೇಜ್ ಇದೆ, ಸೇಮ್ ಮೆಸೇಜು. ಇಸ್ಲಾಮು ಮತ್ತು ಲಿಂಗಾಯತ್ ಸಮಾಜ ಒಂಥರ ಸಿಮಿಲರ್ ಇದೆ, ಏನು ಹೇಳಕ್ಕೆ ಬಯಸ್ತೀರಿ? ಖಂಡಿತವಾಗಿಯೂ ಎಲ್ಲ ದೃಷ್ಟಿಯಿಂದ ಅಂತಂದರೆ ಏಕದೇವೋಪಾಸನೆಯಲ್ಲಿ ಬಸವಣ್ಣ ದೇವೋಪಾಸನೆ ಹೇಳ್ತಾರೆ, ಮತ್ತು ನಮ್ಮ ಇಸ್ಲಾಂ ಧರ್ಮನೂ ಕೂಡ ಏಕದೇವೋಪಾಸನೆಯೇ ಹೇಳ್ತದೆ. ಹಲವಾರು ಧಾರ್ಮಿಕ ಆಚರಣೆಗಳಲ್ಲಿ ಎಲ್ಲ ಭಾಳಷ್ಟು ಒಂದಾದಂಥ ಅಂದರೆ ಸಮಾನವಾಗಿದೆ ಅಂತ ನಮಗೆ ಅನ್ನಿಸ್ತದೆ. ಆದ್ದರಿಂದ ಬಸವಣ್ಣವರು ಯಾವುದೇ ಜಾತಿ ಅದನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಹಾಗೆಯೇ ಇಸ್ಲಾಂ ಕೂಡ ಯಾವುದೇ ಜಾತಿಯನ್ನು ಅದು ಒಪ್ಕೊಳ್ಳೋದಿಲ್ಲ. ನಾವೆಲ್ಲ ಒಂದು ಅನ್ನುವಂಥ ಒಂದು ಭಾವನೆ ಎಲ್ಲ ಧರ್ಮದಲ್ಲಿ ಇಸ್ಲಾಂ ಮತ್ತು ಬಸವಣ್ಣವರು ಹೇಳಿರುವ ತತ್ವದಲ್ಲಿ ಸಮಾನವಾಗಿದ್ದಾವೆ. ಇದನ್ನು ನಾವು ಸ್ವಾಗತಿಸ್ತೀವಿ. ಸ್ವಾಮೀಜಿ, ಒಂದು ಲಾಸ್ಟ್ ಕ್ವಶನು. ಹುಬ್ಬಳ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ರೀಸೆಂಟ್ಲಿ, ಅದಕ್ಕೆ ಕಮ್ಯುನಲ್ ಹಾರ್ಮೋನಿಗೆ ಸ್ವಲ್ಪ ಧಕ್ಕೆ ಹೋಗಿದೆ. ಇನ್ಸಿಡೆಂಟ್ ಬೇರೆ ಆಗಿದೆ, ಇಶ್ಯೂ ಬೇರೆ ಆಗಿದೆ, ಇನ್ಸಿಡೆಂಟ್ ಬೇರೆ ಆಗಿದೆ, ಏನು ಹೇಳಿ ಸರ್? ಇದು ಖಂಡಿತವಾಗಿಯೂ ಆಗಬಾರ್ದು. ಇನ್ನು ಮುಂದೆ ಇದು ಆಗಲಾರ್ದಂಗೆ ನಾವೆಲ್ಲ ಜವಾಬ್ದಾರಿಯಿಂದ ಇದು ಆಗಲಾರದ ರೀತಿಯಲ್ಲಿ ನಾವು ಎಲ್ಲರೂ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಇದು ಮತ್ತೆ ಮರುಕಳಿಸಬಾರ್ದು, ಮತ್ತೊಮ್ಮೆ ಇದು ರಿಪೀಟ್ ಆಗಬಾರ್ದು. थैंक यू। ये थे स्वामी जी, मूरसावर मठ के स्वामी जी हैं, जो हुबली के काफ़ी मशहूर और कदीम मठ यहाँ का माना जाता है, और यहाँ से जो है तमाम मज़हब के लोग इससे जुड़े हैं, कहीं ना कहीं किसी न किसी अंदाज से जुड़े हैं। और मूरसावर मठ एक लिंगायत समाज का बड़ा मठ माना जाता है। यहाँ के जो स्वामी जी हैं उन्होंने एक पैगाम दिया है इत्तेहाद का। उनका कहना है कि आज बसव जयंती भी है और ईद भी है। दोनों मौके पर उन्होंने कहा कि इस्लाम और लिंगायत समाज, लिंगायत मज़हब जो है एक ही पैगाम देता है, इत्तेहाद का, और उन्होंने ये पैगाम दिया है कि तमाम लोग मिल कर रहें।